ಹಲೋ ಹಾಯ್, ನಾನು ನಿಮ್ಮ ಉತ್ತರ ಕರ್ನಾಟಕದ ಸುಜಾತ ಪಾಟೀಲ್ ಮಾಡುವ ನಮಸ್ಕಾರಗಳು. ನೋಡಿ ಫ್ರೆಂಡ್ಸ್, ಯಾವ ಥರ ಈ ಚಟ್ನಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಹುಣ್ಸಿಕ್ ಪಲ್ಯ ಅಂತ ಗೊತ್ತಲ್ಲ ನಿಮಗೆ, ಅದರದ್ದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹುಣ್ಸಿಕ್ ಪಲ್ಯನ ಈ ಥರ ಎಲ್ಲ ಚೆನ್ನಾಗಿ ತೆಕ್ಕೊಂಡ್ಬಿಟ್ಟು ಇಲ್ಲಿ ನಾನು 3 ಸೂಡು ತಗೊಂಡಿದ್ದೀನಿ. ಹುಣ್ಸಿಕ್ ಪಲ್ಯನ ಈ ಥರ ಕೊಯ್ದುಬಿಟ್ಟು ಚೆನ್ನಾಗಿ ನೋಡಿಕೊಂಡು ತೊಳ್ಕೊಬೇಕು. ಮತ್ತು ಇಲ್ಲಿ ನಾನು 1 ಸೂಡು ಪುದೀನ ತೊಗೊಂಡಿದ್ದೀನಿ. ಪುದೀನನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಅದರೊಳಗೆ ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಮೊದಲಿಗೆ ಒಂದು ಕಡಾಯಿನ ಕಾಯಕ್ಕಿಟ್ಟು ಇದರಲ್ಲೀಗ ಮೆಣಸಿನ್ಕಾಯಿ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡ್ವಲ್ಲ, ಇದಕ್ಕೆ ತೊಳೆದು ಇಟ್ಕೊಂಡಿದ್ವಲ್ಲ ಈ ಪಲ್ಯನ ಹಾಕಬೇಕು. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಪಲ್ಯನ. ಮತ್ತು ಇದರಲ್ಲಿ ಒಂದು 8-10 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನು ಜೀರಿಗೆ, 1 ಅಥವಾ 2 ಸ್ಪೂನ್ ಹಾಕ್ಕೊಂಡ್ರು ನಡೀತೆ. ಇದನ್ನು ಬೇಸ್ ಚೆಂದ ಬಾಡಿಸ್ಕೋಬೇಕು ಎಲ್ಲನೂ. ಫ್ರೆಂಡ್ಸ್, ಈ ಥರ ಒಂದು ಸಾರಿ ಮಾಡ್ಕೊಂಡು ನೋಡಿ, ಅನ್ನದಲ್ಲಿ ಅಂತೂ ಸೂಪರ್ ಆಗಿರುತ್ತೆ ಈ ಚಟ್ನಿ. ಹುಣ್ಸಿಕ್ ಪಲ್ಯ ಇದರ ಹೆಸರು. ಚಟ್ನಿ ಮಾಡ್ತಾ ಇರೋದು ನಾನು, ಪಲ್ಯದ ಹೆಸರು ಹುಣ್ಸಿಕ್ ಪಲ್ಯ. ಮತ್ತು ಪುದೀನ ಹಾಕಿದ್ದೀನಿ. ನೀವು ಬೇಕಾದರೆ ಇದರಲ್ಲಿ 1 ಸೂಡು ಪಾಲಕ್ ಪಲ್ಯ ಕೂಡ ಹಾಕ್ಬೋದು, ಅದು ಕೂಡ ಸೂಪರ್ ಇರುತ್ತೆ ಪಾಲಕ್ ಪಲ್ಯ. ಮತ್ತು ಇದಕ್ಕೆ ನಾನು ಹುರಿದು ಇಟ್ಕೊಂಡಿರೋಂಥ ಶೇಂಗಿನ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಸ್ಪೂನು ಅಥವಾ 3 ಸ್ಪೂನು. ಮೆಣಸಿನ್ಕಾಯಿ ಜಾಸ್ತಿ ಖಾರ ಇತ್ತಂದರೆ ನೋಡಿಕೊಂಡು
ಸ್ವಲ್ಪ ಜಾಸ್ತಿನೇ ಪೌಡ್ರ್ ಹಾಕ್ಕೊಳ್ಳಿ ಶೇಂಗಾ. ಇಲ್ಲ ಅಂದರೆ ಶೇಂಗಾ ಹುರಿದು ಇಟ್ಟಿರುವಂಥ ಪೌಡ್ರ್ ಇದ್ದಿಲ್ಲ ಅಂದರೆ ನೀವು ಶೇಂಗಾ ಕೂಡ ಹಾಕ್ಕೊಂಡು ಹುರ್ಕೋಬೋದು. ಹಾಗೆಯೇ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಈಗ ಸ್ವಲ್ಪ ತಣ್ಣಗಾದಮೇಲೆ ನೀವು ಮಿಕ್ಸರ್ಗೆ ಹಾಕ್ಕೊಂಬಿಡೋದೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದು ರೆಡಿ ಆಯಿತು. ಈಗ ನಾನು ಮಿಕ್ಸರಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ತಣ್ಣಗಾದಮೇಲೆ ನಾನು ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕು. ನೋಡಿ ಈಗ ರೆಡಿ ಆಯಿತು ಚಟ್ನಿ ಅಲ್ವಾ. ನೀವು ಒಂದು ಸಾರಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಇದಕ್ಕೆ ನೀವು ಬೇಕಿದ್ದರೆ ನಾನು ಆಗಲೇ ಹೇಳಿದ್ನಲ್ಲ, ಇದು ಪಾಲಕ್ ಪಲ್ಯ ಕೂಡ ಹಾಕಿರಿ, ಸೂಪರ್ ಆಗಿರುತ್ತೆ. ನಾನು ಪಾಲಕ್ ಪಲ್ಯ ತಿನ್ನಲ್ಲ ಜಾಸ್ತಿ, ಅದಕ್ಕೋಸ್ಕರ ಹಾಕಿಲ್ಲ ನಾನು. ನೋಡಿ ಯಾವ ಥರ ಚಟ್ನಿ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.